ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಮಾತಾಡ್ತಾ ಇರತಕ್ಕಂತಹದ್ದು ಪ್ರಬಲರು, ರಾಜಕೀಯ ಪ್ರಭಾವ ಇರತಕ್ಕಂಥವರು, ಮಿನಿಸ್ಟರ್ಗಳು. ಇವರು ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೇ 10/7/2026 ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿ ಉಪನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದ 8C 8B ಮತ್ತು 8Aನ CA ಸೈಟ್ ಏನಿದೆ ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನಿಗದಿಪಡಿಸಿದ್ರು, ಮಂಜೂರು ಮಾಡಿದ್ರು. ಆ ಒಂದು ಸುಮಾರು 1,28,00,000 ಕಟ್ಟಿಸ್ಕೊಂಡು ಆ ಜಾಗವನ್ನು ಪ್ರಥಮ ದರ್ಜೆ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಗೆ ಹಸ್ತಾಂತರಪಡಿಸಿದರು. ನಂತರದಲ್ಲಿ ಶಿಕ್ಷಣ ಇಲಾಖೆಯು 65 ಲಕ್ಷಗಳನ್ನು ಖರ್ಚು ಮಾಡಿ ಅಲ್ಲಿ ಒಂದು ಪ್ರಥಮ ದರ್ಜೆ ಕಾಲೇಜಿಗೆ ಕಟ್ಟಡವನ್ನು ಸಹ ಶುರು ಮಾಡಿದರು. ಆ ಶುರುವಾದ ಹಂತದಲ್ಲಿ 65 ಲಕ್ಷ ವಿನಿಯೋಗಿಸಿದರು. ಈ ಹಿನ್ನೆಲೆಯಲ್ಲಿ ಅಲ್ಲೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜ್ಞಾನಮಿತ್ರ ಎಜುಕೇಷನ್ ಸೊಸೈಟಿಯ ಈ ವಿದ್ಯಾಸಂಸ್ಥೆಯು ವಿ ಸೋಮಣ್ಣನವರ ಕುಟುಂಬಕ್ಕೆ ಸೇರಿದೆ. ಈ ಸಂಸ್ಥೆಯವರು ಬೇನಾಮಿ ಹೆಸರಿನಲ್ಲಿ ಯಾರೋ ಒಬ್ಬರನ್ನು ಕರ್ಕೊಂಡು ಬಂದು ಆ ಸ್ಥಳವನ್ನು ನೀವು ಆಟದ ಮೈದಾನಾಗಿ ಮೀಸಲು ಬಿಡಬೇಕು, ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ಕೋರ್ಟ್ನಲ್ಲಿ ದಾವೆ ಹೊಡೆದಿರ್ತಾರೆ. ಸುಮಾರು 10 ವರ್ಷ 12 ವರ್ಷ ದಾವೆಯಲ್ಲಿ ಮಾಡಿಕೊಂಡು ಅದು ಮತ್ತೆ BDAಗೆ ವಾಪಸ್ ಹೋಗಿದೆ. ಆ BDAಗೆ ವಾಪಸ್ ಹೋದ ನಂತರ ಇವರು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು BDAಯಿಂದ ಆಟದ ಮೈದಾನಕ್ಕೆ ಡೆವಲಪ್ ಆ್ಯಂಡ್ ಮೇಂಟೆನೆನ್ಸ್ ಅನ್ನುವ ಒಂದು ಲೆಟರ್ನ ತಗೊಂಡು ಬಂದು ಅಲ್ಲಿ ಈಗಾಗಲೇ ಶುರು ಮಾಡಿದ್ದಂತಹ ಕಾಲೇಜಿನ ಕಟ್ಟಡವನ್ನು ತೆರವುಗೊಳಿಸಿ ಅವರು ಡೆವಲಪ್ ಮಾಡೋಕ್ಕೆ ಹೊರಟಿದ್ರು. ಈ ಹಿನ್ನೆಲೆಯಲ್ಲಿ ನಾವು 10ನೇ ತಾರೀಕು ಆಗಲೇ ಅವ್ರಿಗೆ NCR ಮೂಲಕ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು NCR ತಗೊಂಡು ಈ ಕೆಲಸ ಮಾಡಬೇಡಿ ಅಂತ ನಾವು ತೆರವುಗೊಳಿಸೋದನ್ನು ನಿಲ್ಲಿಸಿದ್ವಿ. ನಂತರದಲ್ಲಿ ನಾವು ಇದೇ ಪ್ರಕರಣವನ್ನು ಲೋಕಾಯುಕ್ತಕ್ಕೂ ಸಹ ತಗೊಂಡೋಗಿದ್ವಿ. 16ನೇ ತಾರೀಕು ಲೋಕಾಯುಕ್ತದಲ್ಲಿ ನಾವು ಈ ಕುಟುಂಬದ ವಿರುದ್ಧ, ಸೋಮಣ್ಣನವರ ಕುಟುಂಬ ಇದರಲ್ಲಿ ಪಾಲ್ಗೊಂಡಿದೆ, ದಯವಿಟ್ಟು ಈ ಕುಟುಂಬ ಮತ್ತು BDA ಕಮಿಷನರು ಮತ್ತು ಎಸ್ಟೇಟ್ ಆಫೀಸರ್ ವಿರುದ್ಧ ನಾವು ಪ್ರಕರಣವನ್ನು ಸಹ ದಾಖಲು ಮಾಡಿದ್ವಿ. ಆದರೆ ನಿನ್ನೆಯಿಂದ ಏಕಾಏಕಿ ನಾವು ಬೇರೆ ಕೆಲಸಗಳಲ್ಲಿ ಇರೋದ್ರಿಂದ ನೋಡಿಕೊಂಡು ಸಂಪೂರ್ಣವಾಗಿ ಅಲ್ಲಿ ಕಟ್ಟಲಾಗಿದ್ದಂತಹ ಕಾಲಮು ಪಿಲ್ಲರ್ಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಿದ್ದಾರೆ. ಇವತ್ತು ಸಹ ನಾವು ಅದನ್ನು ವಿರೋಧಿಸಿ ಆ ಕೆಲಸವನ್ನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಲೋಕಾಯುಕ್ತ ಕಾಪಿಯನ್ನು ಕೊಟ್ಟು ಕೆಲಸವನ್ನು ನಿಲ್ಲಿಸಿದ್ದೇವೆ. ಇಲ್ಲಿ ಹೇಳೋದೇನೆಂದರೆ, ಪ್ರಭಾವಿಗಳು, ಅದರಲ್ಲೂ ವಿ ಸೋಮಣ್ಣನವರು ಕೇಂದ್ರ ಸಚಿವರಾಗಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಈ ಎರಡೂ ಸರ್ಕಾರಗಳು ಹೊರಗಡೆ ಕಿತ್ತಾಡ್ತಾರೆ, ಆದರೆ ಒಳಗಡೆ ಇವರು ಬಾಯಿ ಅನ್ನೋದನ್ನು ಇದರಲ್ಲಿ ತೋರ್ಪಡಿಕೆ ಗೊತ್ತಾಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಒಬ್ಬ BJP ನೇತೃತ್ವದ ಮಂತ್ರಿಗೆ ಈ ಸ್ಥಳ ಹೋಗಿದೆ ಅಂದರೆ ಇದು ಭೂ ಕಬ್ಜಾನೇ ಸರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪ್ರಕರಣ ದಾಖಲಿಸಿ ಈ ಜಾಗವನ್ನು ಮತ್ತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ.